ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ನಾನು ಇವತ್ತು ಮನೇಲಿ ಯೂಸ್ ಮಾಡ್ತಕ್ಕಂಥ ಹಾಲಲ್ಲಿ ಕೆನೆ ತೆಗೆದುಬಿಟ್ಟು ಬೆಣ್ಣೆ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಮೊದಲು ಫಸ್ಟಿಗೆ ಹಾಲು ಕಾಯಿಸ್ಬೇಕು. ಹಾಲು ಕಾಯಿಸಿದಾಗ ತಣ್ಣಗಾಗ್ಲಿಕ್ಕೆ ಇಟ್ಟಾಗ ಈ ಥರ ಸ್ವಲ್ಪ ಕೆನೆ ಬರುತ್ತೆ ತೆಳ್ಳಗೆ. ಇನ್ನೊಂದು ಸಲ ಸಂಜೆ ಕಾಯಿಸಿದರೆ ಇಷ್ಟು ಥರ ತಿಕ್ಕಾಗಿ ಬರುತ್ತೆ. ಪದೇ ಪದೇ ಹಾಲು ಕಾಯಿಸಿ ಕೆನೆ ತೆಗಿಬೇಡಿ, ಬೇಕಾದ್ರೆ ಉಳಿದಿರೋ ಹಾಲಲ್ಲಿ ಯಾವ ಸತ್ವನೂ ಇರಲ್ಲ. ಈ ಥರ ಕೆನೆ ಬಂದಮೇಲೆ ಇದು 1 ಲೀಟ್ರು ಹಸುವಿನ ಹಾಲಿಂದು ಕೆನೆ ಎಲ್ಲ ಮೇಲ್ಗಡೆ ತೆಗೆದುಬಿಟ್ಟು ನೋಡಿ ನೀಟಾಗಿ ತೆಗಿಬೇಕು. ತೆಗೆದು ಇದಕ್ಕೆ ಸ್ವಲ್ಪ ಮೊಸರು ಹಾಕಿಡಬೇಕು. ಹಾಗೆಯೇ ಇಟ್ಟರೆ ಅಂತ ಹಾಲು ಮೊಸರೆಲ್ಲ ತುಂಬ ಕ್ಲೀನಾಗಿರಬೇಕು, ಶುಚಿತ್ವ ಇರಬೇಕು. ಇಲ್ಲಾಂದರೆ ಹಾಗೆಯೇ ಇಟ್ಟರೆ ಅದು ಸ್ವಲ್ಪ ಹಾಲು ವಾಸನೆ ಬರುತ್ತೆ ಬೆಣ್ಣೆ. ಅದಕ್ಕೆ ಈ ಕೆನೆ ತೆಗೆದ್ಮೇಲೆ ಅದಕ್ಕೆ ಸ್ವಲ್ಪ ಹೆಪ್ಪು ಹಾಕಿಡಬೇಕು. ಮೊಸರು ಇಲ್ಲ ಮಜ್ಜಿಗೆ ಹಾಕಿಬಿಟ್ಟು ಹೆಪ್ಪು ಹಾಕಿಡಿ. ಹಾಗೆಯೇ ಇಟ್ಟರೆ ಒಂಥರ ಹಾಲು ಥರ ವಾಸನೆ ಚೆನ್ನಾಗಿರೋದಿಲ್ಲ. ಹಾಲು ಥರ ಸ್ಮೆಲ್ ಬಂದಂಗೆ ಆಗುತ್ತೆ ಬೆಣ್ಣೆ ತುಪ್ಪ. ಇದಕ್ಕೆ ಬೆಳಗ್ಗೆ ತೆಗೆದು ಹೆಪ್ಪು ಹಾಕಿದರೆ ಸಂಜೆ ಫ್ರಿಜ್ಜಿಗೆ ಇಡ್ರಿ. ಸಂಜೆ ತೆಗೆದ್ರೆ ರಾತ್ರಿ ಎಲ್ಲ ಹೊರಗಡೆನೇ ಇಟ್ಬಿಟ್ಟು ಹೆಪ್ಪಾದ್ಮೇಲೆ ಬೆಳಗ್ಗೆ ಫ್ರಿಜ್ಜಿಗೆ ಇಡಬೇಕು. ಫ್ರಿಜ್ ಇಲ್ಲದೆ ಇರೋರು 2-3 ದಿನಕ್ಕೊಂದ್ಸಲ ಬೆಣ್ಣೆ ಮಾಡ್ಕೋಬೋದು. ಒಂದು 2-3 ದಿವಸದ್ದು ಇದೇ ಥರ ಕಲೆಕ್ಟ್ ಮಾಡಿಕೊಂಡು ಹೆಪ್ಪು ಹಾಕಿಟ್ರೆ ಸ್ಮೆಲ್ಲೇನು ಬರೋದಿಲ್ಲ. ಹೊರಗಡೆನೇ ಇಟ್ರು ಅದನ್ನು ನೀವು ಒಂದು ಬಾಟಲಲ್ಲಿ ಹಾಕ್ಕೊಂಡು ಅಥವಾ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೆಣ್ಣೆ ಮಾಡಿಕೊಂಡು ಇಟ್ಕೋಬೋದು. ಮಜ್ಜಿಗೆ ಹಾಕಿಟ್ರೆ ಬೆಣ್ಣೆ ಏನಾಗಲ್ಲ. ಡೈಲಿ ಮಜ್ಜಿಗೆ ಅಥವಾ ನೀರನ್ನು ಹಾಕಿಟ್ಟು ಅದನ್ನು ಚೇಂಜ್ ಮಾಡಬೇಕು. 2-3 ದಿವಸ ಇಟ್ಟರೆ ಅದು ವಾಸನೆ ಬರುತ್ತೆ ಬೆಣ್ಣೆ. ಹಾಲು ಮೊಸರಲ್ಲಿ ತುಂಬ ಶುಚಿತ್ವ ಇರಬೇಕು. ಇಲ್ಲಾಂದರೆ ಅದರಷ್ಟು ಕೆಟ್ಟದ್ದು ವಾಸನೆ ಯಾವುದೂ ಇಲ್ಲ. ಯಾವುದೇ ಆಗಲಿ ರುಚಿಯಾಗಿರಬೇಕು. ನೋಡಿ, ನಾನು ಒಂದು ವಾರದ ಕೆನೆಯನ್ನು ತೆಗೆದುಬಿಟ್ಟು 2 ಸಲ ಹಾಲು ಕಾಯಿಸ್ತೀನಿ ಅಷ್ಟೇ. ಅದನ್ನು ತೆಗೆದುಬಿಟ್ಟು ಕೆನೆಯೆಲ್ಲ ಫ್ರಿಜ್ಜಿಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿರೋದು ಇಷ್ಟೊಂದು ಕೆನೆ ಆಗಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ಮಿಕ್ಸಿ ಜಾರಲ್ಲಿ ಮಜ್ಜಿಗೆ ಮಾಡೋಕ್ಕೆ ಒಂದು ಸಪ್ರೇಟ್ ಬ್ಲೇಡ್ ಇರೋ ಜಾರ್ ಬರುತ್ತೆ. ಅದಲ್ಲದಿದ್ದರೆ ಬೇರೆ ಜಾರಿಗೂ ಹಾಕ್ಕೋಬೋದು. ಇದನ್ನು ಡೈರೆಕ್ಟಾಗಿ ಖಾರ ಚಟ್ನಿ ಎಲ್ಲ ರುಬ್ತೀವಲ್ಲ ಆ ಥರ ಕಂಟಿನ್ಯೂಸಾಗಿ ಮಿಕ್ಸಿ ಮಾಡಬಾರ್ದು. ಪಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಮಿಕ್ಸಿಗಳಲ್ಲಿ. ಅದನ್ನು ಆ ಬಟನ್ನ ಯೂಸ್ ಮಾಡಿ ಮಾಡ್ಬೋದು. ಅದು ಪಲ್ಸ್ ಅನ್ನೋ ಬಟನ್ ಇಲ್ಲದೆ ಇರೋರು ಮಿಕ್ಸಿನ ಆಫು ಆನು ಮಾಡಬೇಕು. ಒಂದು 30 ಸೆಕೆಂಡಿಗೆ ಒಂದು ಸಲ ಕಂಟಿನ್ಯೂಸಾಗೆ ಮಾಡಿದರೆ ಅದು ಬೆಣ್ಣೆ ಎಲ್ಲ ಕರಗಿ ಮೇಲ್ಗಡೆ ಆಯಿಲ್ ಥರ ಬರುತ್ತೆ ಅಷ್ಟೇ. ಬೆಣ್ಣೆ ಬರಲ್ಲ, ಅದು ಎಲ್ಲ ಕಲಕಿ ಹೋಗ್ಬಿಡುತ್ತೆ. ನಾನು 1 ನಿಮಿಷ ಮಿಕ್ಸಿನ ಆಫ್ ಆನು ಮಾಡಿಬಿಟ್ಟು ತೆಗ್ದಿದ್ದೀನಿ. ಈ ಥರ ಬರುತ್ತೆ ಕನ್ಸಿಸ್ಟೆನ್ಸಿ, ನೊರೆ ಥರ ಬರುತ್ತೆ. ಈಗ ಮತ್ತೆ ಇನ್ನೊಂದು ನಿಮಿಷ ಮಾಡಿದ್ದೀನಿ. ಇಲ್ಲಿ ಎಷ್ಟೊಂದು ಜಾಸ್ತಿ ಆದಂಗೆ ಅನ್ನಿಸ್ತಾ ಇದೆ ಜಾರಲ್ಲಿ. ಈಗಲೂ ನೊರೆ ಬಂದಿದೆ, ಇನ್ನೂ ಆಗಿಲ್ಲ. ಇನ್ನೂ 1 ನಿಮಿಷ ಮತ್ತೆ ಮಿಕ್ಸಿ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗ ಬೆಣ್ಣೆ ಬರುತ್ತೆ. ಫ್ರಿಜ್ಜಿಂದ ತೆಗೆದ ತಕ್ಷಣ ಮಾಡಿದರೆ ಬೆಳಗ್ಗೆನೇ ಮಾಡಬೇಕು ಬೆಣ್ಣೆ. ಯಾವತ್ತೂ ಮಧ್ಯಾಹ್ನ ಎಲ್ಲ ಮಾಡಿದರೆ ಆ ಟೆಂಪ್ರೇಚರ್ಗೆ ಬೆಣ್ಣೆ ಬರೋಲ್ಲ. ಈ ಕೆಲಸನ ಬೆಳಗ್ಗೆನೇ ಮಾಡಬೇಕು ನಾವು. ಫ್ರಿಜ್ಜಿಂದ ತೆಗೆದು ತುಂಬ ಹೊತ್ತು ಇಡಬೇಡಿ. ಫ್ರಿಜ್ಜಿಂದ ತೆಗೆದ ತಕ್ಷಣ ಮಾಡಿದರೆ ಬೇಗನೆ ಬರುತ್ತೆ ಬೆಣ್ಣೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಆಗಿದೆ. ನಾನು ಇನ್ನೊಂದು ನಿಮಿಷ ಮತ್ತೆ ಮಿಕ್ಸಿ ಮಾಡ್ತಿದ್ದೀನಿ. ಮಿಕ್ಸಿ ಮಾಡಿದ್ಮೇಲೆ ನೋಡಿ ಈ ಥರ ಆಯಿತು ಬೆಣ್ಣೆ. ಎಷ್ಟೊಂದು ಬೆಣ್ಣೆ ಬಂದಿದೆ ನೋಡಿ. 1 ವಾರದ ಕೆನೆಯನ್ನು ಎತ್ತಿಟ್ಟಿರ್ತಕ್ಕಂಥ ಕೆನೆಯಲ್ಲಿ ಬಂದಿರತಕ್ಕಂಥ ಬೆಣ್ಣೆ ಇದು. ನೋಡಿ, ಯಾವ ಪ್ರಿಸರ್ವೇಟಿವ್ಸು ಹಾಕಿಲ್ಲ, ಏನೂ ಹಾಕಿಲ್ಲ. ಮೊದಲೆಲ್ಲ ಕಡ್ಗೋಲು ಇಟ್ಕೊಂಡು ಒಂದು ಪಾತ್ರೆ ಒಳಗಡೆ ಮಜ್ಜಿಗೆ ಕಲಿತಾಯಿದ್ರು. ಈಗ ಅದೆಲ್ಲ ಇಲ್ಲ. ಮಾಡ್ರನ್ ಜೀವನಕ್ಕೆ ನಾವು ಇದೇ ಥರನೇ ಮಾಡ್ಕೋಬೇಕಾಗುತ್ತೆ. ಕಸದಿಂದ ರಸವನ್ನು ಯಾವುದನ್ನು ವೇಸ್ಟ್ ಮಾಡಬಾರ್ದು. ಅಗತ್ಯಕ್ಕೆ ತಕ್ಕಾಗೆ ಏನೆಲ್ಲ ಮಾಡ್ಕೋಬೇಕು ಅದನ್ನು ಮನೇಲೇ ಮಾಡಿಕೊಂಡ್ರೆ ಒಳ್ಳೆಯದು. ಈಗಂತೂ ಎಲ್ಲ ರಾಸಾಯನಿಕ ಮಿಕ್ಸ್ ಬರ್ತಾಯಿದೆ. ಪ್ರಿಸರ್ವೇಟಿವ್ಸ್ ಹಾಕೇ ಇರ್ತಾರೆ. ವಿತೌಟ್ ಪ್ರಿಸರ್ವೇಟಿವ್ಸ್ ಯಾವ ಪದಾರ್ಥಗಳು ಈಗ ಮಾರ್ಕೆಟಲ್ಲಿ ಸಿಗೋಲ್ಲ. ನಾವು ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆ ಟ್ರಾನ್ಸ್ಫರ್ ಮಾಡಿಕೊಂಡು
ಅದಕ್ಕೆ ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಇಡಬೇಕು. ಒಂದು ಅರ್ಧ ಗಂಟೆ ಇಟ್ಟಾಗ ಬೆಣ್ಣೆ ಎಲ್ಲ ಮೇಲಕ್ಕೆ ಬರುತ್ತೆ. ಅದನ್ನು ಕಲೆಕ್ಟ್ ಮಾಡ್ಕೋಬೋದು. ನೋಡಿ ನಾನೀಗ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ದೀನಿ ನೋಡಿ, ಮೇಲ್ಗಡೆ ಬೆಣ್ಣೆ ಬರುತ್ತೆ. ಒಂದು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಬಿಟ್ಟರೆ ಆ ಬೆಣ್ಣೆ ಒಳಗಡೆ ಇರೋ ವಾಟರ್ ಕಂಟೆಂಟ್ ಎಲ್ಲ ಬಿಟ್ಕೊಡುತ್ತೆ. ಬಿಟ್ಕೊಂಡಾಗ ಮೇಲ್ಗಡೆ ಈ ಥರ ಬರುತ್ತೆ. ಇದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಇಷ್ಟೇ ಬೆಣ್ಣೆನ ತುಪ್ಪ ಮಾಡಿಕೊಂಡ್ರೆ ಒಂದು 1/4 ಲೀಟ್ರು ಇಲ್ಲ 200 ml ತುಪ್ಪ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.